ಚುನಾವಣೆ ಮುಗಿಯುವವರೆಗೆ ಪಶ್ಚಿಮ ಬಂಗಾಳದಿಂದ ಬರುತ್ತಿದ್ದ ವಿಡಿಯೋಗಳಿಗೆ ತೀರಾ ವಿರುದ್ಧವಾಗಿ ಈಗ ವಿಡಿಯೋಗಳು ಬರ್ತಾ ಇವೆ. ಈ ಹಿಂದೆ ರಾಜಕಾರಣಿಗಳ ಭಾಷಣದ ವಿಡಿಯೋ ಬರ್ತಿದ್ರೆ, ಈಗ ಗೋಹತ್ಯೆಯ ಮೇಲೆ ಹೊಸ ಸರ್ಕಾರ ವಿಧಿಸಿದ ನಿಷೇಧವನ್ನ ಪ್ರತಿಭಟಿಸಿ ಮಹಿಳೆಯರು ಪುರುಷರು ಮಾಡುತ್ತಿರುವ ಪ್ರತಿಭಟನೆಯ ವಿಡಿಯೋ ಮತ್ತೆ ಮತ್ತೆ ಬಿಡುಗಡೆ ಆಗ್ತಾ ಇದೆ. ಇದೀಗ ಬಂಗಾಳದ ಮಹಿಳೆಯರು ಪೊಲೀಸ್ ಠಾಣೆಯ ಮುಂದೆ ನಿಂತು ಪ್ರತಿಭಟಿಸುತ್ತಿರುವ ವಿಡಿಯೋ ಬಂದಿದೆ. ಮಹಿಳೆಯರು ಕೈಯಲ್ಲಿ ಆಯುಧವನ್ನ ಹಿಡಿದಿದ್ದಾರೆ. ಗೋಹತ್ಯೆಗೆ ನಿಷೇಧ ಹೇರಿದ ಹಿನ್ನೆಲೆಯಲ್ಲಿ ತಮಗೆ ಆಗಿರುವ ಅನ್ಯಾಯವನ್ನ ಆಕ್ರೋಶದಿಂದ ಹೇಳ್ತಿದ್ದಾರೆ. ಜಾನುವಾರನ್ನ ಖರೀದಿಸುವುದಕ್ಕೆ ಮುಸ್ಲಿಮರು ಮುಂದೆ ಬರದೇ ಇರೋದ್ರಿಂದ ಆಗಿರುವ ನಷ್ಟದ ತೀವ್ರತೆಯನ್ನ ಇವರ ಪ್ರತಿಭಟನೆ ಬಿಂಬಿಸುತ್ತಿದೆ. ಸುವೇಂದು ಅಧಿಕಾರಿ ನೇತೃತ್ವದ ಬಿಜೆಪಿ ಸರ್ಕಾರ ಪಶ್ಚಿಮ ಬಂಗಾಳದಲ್ಲಿ ಅಸ್ತಿತ್ವಕ್ಕೆ ಬಂದ ಕೂಡಲೇ ಗೋಹತ್ಯೆ ನಿಷೇಧ ಕಾನೂನನ್ನು ಜಾರಿ ಮಾಡಿತ್ತು. ಆದರೆ ಪಶ್ಚಿಮ ಬಂಗಾಳದ ರೈತರ ಮೇಲೆ ಇದು ಬಹಳ ದೊಡ್ಡ ಪರಿಣಾಮ ಬೀರಿದೆ. ಮುಂದಿನ ವಾರ ಮುಸ್ಲಿಮರ ಬಕ್ರೀದ್ ಹಬ್ಬ ಆಚರಣೆಯಾಗಲಿದ್ದು ಅದರಲ್ಲಿ ಜಾನುವಾರುಗಳ ಬಲಿ ನಡೆಯುತ್ತದೆ. ಪ್ರತಿ ವರ್ಷ 1500 ರಿಂದ 2000 ಕೋಟಿ ರೂಪಾಯಿ ವ್ಯವಹಾರ ಪಶ್ಚಿಮ ಬಂಗಾಳ ಒಂದರಲ್ಲಿಯೇ ನಡೆಯುತ್ತದೆ ಎಂದು ಹೇಳಲಾಗುತ್ತಿದೆ. ಈ ಬಕ್ರೀದ್ ಹಬ್ಬದ ಹಿನ್ನೆಲೆಯಲ್ಲಿ ಒಂದು ಗೋವು ಅಥವಾ ಎತ್ತು 1 ಲಕ್ಷದಿಂದ 5 ಲಕ್ಷ ರೂಪಾಯಿವರೆಗೆ ಮಾರಾಟವಾಗುತ್ತದೆ. ಇದಕ್ಕಾಗಿ ಬಕ್ರೀದ್ನ ಸಮಯ ಬಂದಾಗ ಅಲ್ಲಿನ ರೈತರು ತಮ್ಮ ಜಾನುವಾರುಗಳನ್ನು ಮಾರುಕಟ್ಟೆಗೆ ತರ್ತಾರೆ. ಹೀಗೆ ಜಾನುವಾರುಗಳನ್ನು ಬೆಳೆಸುವುದಕ್ಕಾಗಿಯೇ ಲೋನ್ ಪಡೆದಿರ್ತಾರೆ. ಬಕ್ರೀದ್ನ ಸಮಯದಲ್ಲಿ ತಮ್ಮ ಜಾನುವಾರುಗಳನ್ನು ಮಾರಾಟ ಮಾಡಿ ಮತ್ತೆ ಜಾನುವಾರುಗಳನ್ನು ಖರೀದಿಸಿ ಬದುಕು ಸಾಗಿಸೋದು ಅಲ್ಲಿನ ರೈತರ ರೂಢಿಯಾಗಿದೆ. ಆದರೆ ಇದೀಗ ಸರ್ಕಾರ ಗೋಹತ್ಯೆ ನಿಷೇಧ ಕಾಯ್ದೆಯನ್ನು ಜಾರಿ ಮಾಡಿರುವುದಾಗಿ ಘೋಷಣೆ ಮಾಡಿರುವುದರಿಂದ ಅಲ್ಲಿನ ಮುಸ್ಲಿಮರು ಖರೀದಿಗೆ ಮುಂದೆ ಬರ್ತಿಲ್ಲ. ಖರೀದಿಸಿದ್ರೆ ಸರ್ಕಾರ ಕೇಸ್ ದಾಖಲಿಸಬಹುದು ಎಂಬ ಭಯ ಅವರಿಗೆ ಇದೆ. ಇನ್ನೊಂದೆಡೆ ಖರೀದಿಸಿದ ಜಾನುವಾರನ್ನ ಕೊಂಡೊಯ್ಯುವಾಗ ಗೋರಕ್ಷಕರು ತಡೆದು ಹಲ್ಲೆ ನಡೆಸಬಹುದು ಎಂಬ ಭಯ ಇದೆ. ಈ ಹಿನ್ನೆಲೆಯಲ್ಲಿ ಮುಸ್ಲಿಮರು ಖರೀದಿಯಿಂದ ದೂರ ನಿಂತಿದ್ದಾರೆ. ಬಕ್ರೀದಿಗೆ ಸಂಬಂಧಿಸಿ ಆಡು ಕುರಿಗಳನ್ನು ಬಲಿ ಕೊಡುವ ತಯಾರಿ ನಡೀತಾ ಇದೆ. ಇದರಿಂದಾಗಿ ಬಕ್ರೀದ್ನ ಸಮಯದಲ್ಲಿ ಮಾರಾಟಕ್ಕೆ ಎಂದು ಸಾಕಿದ ಜಾನುವಾರುಗಳನ್ನು ಕೊಳ್ಳುವವರು ಇಲ್ಲದ ಸ್ಥಿತಿ ಉಂಟಾಗಿದೆ. ಈ ಹಿನ್ನೆಲೆಯಲ್ಲಿ ಪಶ್ಚಿಮ ಬಂಗಾಳದ ರೈತ ಮಹಿಳೆಯರು ತಮ್ಮ ಅಸಹಾಯಕತೆಯನ್ನು ತೋಡಿಕೊಳ್ತಿದ್ದಾರೆ. আমার 5 লাখ টাকা লোন নেওয়া, সব মহিলারা এসে আমার বাড়িতে এসে বলছে লোন শোধ করো। আমি কি করে করবো? চলো আমার বাড়িতে কি অবস্থা। শুভেন্দু অধিকারী এসে তুই গদিতে বসে আছিস, তুই কি করছিস? মানুষকে এরকম করে তুই হিন্দু ধর্মতে সবকিছু তো নষ্ট করে দিচ্ছিস। আমাদের ঈদটা করতে দিক, আমরা গরুগুলো বিক্রি করি, কিছুটা দিলে অন্তত মুক্ত হই। মুসলিম বা তারাও হিন্দু, তারা তো মিশছে একসাথে। আমরা তো একসাথে আছি। তারা কোনোদিন দেনদারি করেনি কি কারু আমাদের গলা ধাক্কা দিইনি। ওদের কুরবানিটা ওদের করতে দাও, আমরা বাঁচি। আমার মতন মহিলা, আমি মহিলা সমিতি থেকে 5 লাখ টাকা নিয়েছি। চলো আমার ব্যাংকে সব আমি জমা দিই, সুদ আসল কি অবস্থা হচ্ছে। আমার স্বামী ভ্যান থাকে, ভ্যান চালায়, আমরা এইভাবে বাঁচি। তাহলে আমাদের বাচ্চা কাচ্চা সব আছে, তাহলে আমরা কি করে খাবো? ಸುವೇಂದು ಅಧಿಕಾರಿ ತಮ್ಮ ಆಡಳಿತದ ಆರಂಭದಲ್ಲಿಯೇ ಜನರಿಂದ ತೀವ್ರ ವಿರೋಧವನ್ನು ಎದುರಿಸತೊಡಗಿದ್ದಾರೆ. ಪಶ್ಚಿಮ ಬಂಗಾಳದಲ್ಲಿ ಬೀಫ್ ಮುಖ್ಯ ಆಹಾರ. ಭಾರಿ ದೊಡ್ಡ ಪ್ರಮಾಣದಲ್ಲಿ ಅಲ್ಲಿ ಮಾಂಸ ಮಾರಾಟ ಮತ್ತು ವ್ಯವಹಾರ ನಡೆಯುತ್ತದೆ. ಆದರೆ ಇದೀಗ ಈ ವ್ಯವಹಾರಕ್ಕೆ ರಾಜ್ಯ ಸರ್ಕಾರದ ಗೋಹತ್ಯೆ ನಿಷೇಧ ಕಾಯ್ದೆ ಕಲ್ಲು ಹಾಕಿದೆ. ಇದರಿಂದ ಅಲ್ಲಿನ ಗೋ ಸಾಗಾಣಿಕೆದಾರರಾದ ರೈತರು ಸಮಸ್ಯೆಯನ್ನ ಎದುರಿಸುತ್ತಿದ್ದಾರೆ. ಮುಸ್ಲಿಮರು ಬಕ್ರೀದ್ಗಾಗಿ ಗೋಹತ್ಯೆ ಮಾಡಬೇಡಿ ಎಂದು ಅಲ್ಲಿನ ಪ್ರಮುಖ ಇಮಾಮ್ ಮೊಹಮ್ಮದ್ ಶಫೀಕ್ ಕಾಸ್ಮಿ ಕರೆ ಕೊಟ್ಟಿರುವುದು ಮುಸ್ಲಿಮರ ಮೇಲೆ ಪ್ರಭಾವ ಬೀರಿದೆ. ಗೋಮಾಂಸವನ್ನು ತ್ಯಜಿಸಿ ಎಂದು ಅವರು ಕರೆ ಕೊಟ್ಟಿದ್ದಾರೆ. देखिए, गाय को कुर्बानी को लेकर के जो अभी सर्कुलेशन आया है, नोटिफिकेशन गवर्नमेंट की तरफ से आया है, ये 1950 का कानून है, उस टाइम में बना था। ये कोई नया कानून नई गवर्नमेंट ने नहीं बनाया है और उसी को वो अभी इम्प्लीमेंट कर रहा है, लागू कर रहा है, जो उस कानून के तहत कुर्बानी करना बहुत टफ होगा। तो इसलिए हम तमाम मुसलमानों से यही कहेंगे कि आप गाय की कुर्बानी नहीं, गाय का गोश्त भी खाना हमेशा के लिए बंद कर दीजिए। ಇದೀಗ ಸರ್ಕಾರದ ಗೋಹತ್ಯೆ ನಿಷೇಧ ಕಾನೂನು ಮತ್ತು ಮುಸ್ಲಿಂ ಧರ್ಮ ಪಂಡಿತರ ಕರೆಯು ನೇರವಾಗಿ ಗೋ ಸಾಕಣೆದಾರರಾದ ರೈತರನ್ನ ಸಂಕಷ್ಟಕ್ಕೆ ದೂಡಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಗಡಿಯಾರ್ ಗ್ರೂಪ್ ಆಫ್ ಕಂಪನೀಸ್, specialized in piling and shoring, engineering consultancy, firefighting, steel structures, real estate. Office SIT Tower, Silicon Oasis, Dubai, UAE. ಸ್ನೇಹಿತರೆ, ನಿಮ್ಮ ಅದ್ಭುತ ಬೆಂಬಲದಿಂದ ಸನ್ಮಾರ್ಗ ನ್ಯೂಸ್ ಚಾನೆಲ್ ಈಗ 2 ಲಕ್ಷ ಸಬ್ಸ್ಕ್ರೈಬರ್ಗಳನ್ನು ದಾಟಿದೆ. ಇದು ನಮ್ಮ ಯಶಸ್ಸಲ್ಲ, ಇದು ನಿಮ್ಮ ಯಶಸ್ಸು. ನಮ್ಮ ಮುಂದಿನ ಗುರಿ 4 ಲಕ್ಷ. ಇದು ಕಷ್ಟವಲ್ಲ. ನೀವು ಮಾಡಬೇಕಾದದ್ದು ಸಿಂಪಲ್. ನೀವು ಸನ್ಮಾರ್ಗ ನ್ಯೂಸ್ ಚಾನೆಲ್ ವಿಡಿಯೋವನ್ನ ನಿಮ್ಮ ಸ್ನೇಹಿತರಿಗೆ, ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ ಮತ್ತು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡಲು ಹೇಳಿ. ನೀವು ಶಕ್ತಿಯನ್ನು ಕೊಡಿ, ನಾವು ನಿಖರ ಸುದ್ದಿ ಕೊಡ್ತೇವೆ. ಧನ್ಯವಾದಗಳು.